ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲಿರಲಿ. ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ ಕೇವಲ ಒಂದು ನಂಬಿಕೆ ಅಲ್ಲ, ಅದು ನಮ್ಮ ಜೀವನದ ಸುಖ ಶಾಂತಿಯ ಮೇಲೆ ನೇರವಾಗಿ ಪರಿಣಾಮ ಬೀರುವ ಒಂದು ಅತೀಂದ್ರಿಯ ಶಕ್ತಿ. ಅದೇ ಕಣ್ಣು ದೃಷ್ಟಿ. ನಿಮ್ಮ ಜೀವನದಲ್ಲಿ ಸಂಕಟಗಳು ಎದುರಾಗುತ್ತಿದೆಯೇ? ನಮ್ಮ ಸುತ್ತಮುತ್ತಲಿನ ಜನರ ಮೆಚ್ಚುಗೆ, ಅಸೂಯೆ ಅಥವಾ ಅತಿಯಾದ ಆಸೆ ನಮ್ಮ ಜೀವನದ ಏಳಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ನಿಮ್ಮನ್ನು ನೀವು ಒಮ್ಮೆ ಪ್ರಶ್ನಿಸಿಕೊಳ್ಳಿ. ಶುಭ ಕಾರ್ಯಕ್ಕೆ ತಡೆಯಾಗುತ್ತಿದೆಯೇ? ನಿಮ್ಮ ಸಿದ್ಧತೆಯೆಲ್ಲ ಚೆನ್ನಾಗಿದ್ದರೂ ಕೊನೆಯ ಕ್ಷಣದಲ್ಲಿ ಒಳ್ಳೆಯ ಕೆಲಸಗಳು ವಿಫಲವಾಗುತ್ತಿದೆಯೇ? ಹಣಕಾಸಿನ ಕೊರತೆ, ಸಂಪಾದನೆ ಎಷ್ಟೇ ಇರಲಿ ಕೈಯಲ್ಲಿ ಸಂಪತ್ತು ನಿಲ್ಲೋದೇ ಇಲ್ಲ. ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತಿವೆಯೇ? ಮನಸ್ಸಿಗೆ ನೆಮ್ಮದಿ ಇಲ್ಲವೇ? ಎಲ್ಲವೂ ಇದ್ದರೂ ಮನಸ್ಸಿನಲ್ಲಿ ಒಂದು ಬಗೆಯ ಭಾರ, ಆಲಸ್ಯ ಮತ್ತು ಆತಂಕ ಸದಾ ಕಾಡುತ್ತಿದೆಯೇ? ಔಷಧಿಗೆ ದಕ್ಕದ ರೋಗವೇ? ವೈದ್ಯರಿಗೂ ಕಾರಣ ತಿಳಿಯದ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನು ಪದೇ ಪದೇ ಕಾಡುತ್ತಿವೆ. ಹೌದು ಎಂದಾದರೆ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಕಣ್ಣ ದೃಷ್ಟಿಯ ಬಾಧೆ ತಗುಲಿರುವ ಸಾಧ್ಯತೆ ಇರುತ್ತದೆ. ನಮ್ಮ ಹಿರಿಯರು ಇದನ್ನು ನಜರ್ ಎಂದು ಕರೆಯುತ್ತಿದ್ದರು. ಈ ಕಣ್ಣ ದೃಷ್ಟಿ ಎಂಬುದು ಕೇವಲ ಕಾಲ್ಪನಿಕವೇ ಅಥವಾ ಸನಾತನ ಧರ್ಮದಲ್ಲಿ ಇದರ ಬಗ್ಗೆ ಏನು ಹೇಳಿದೆ? ಮಾನವನ ದೇಹದಲ್ಲಿರುವ ಸಪ್ತ ಚಕ್ರಗಳು ಮತ್ತು ಆಲೋಚನೆ ಶಕ್ತಿ ಇದಕ್ಕೆ ಹೇಗೆ ಸಂಬಂಧಿಸಿದೆ? ಈಗ ನಾವು ಈ ರಹಸ್ಯದ ಆಳಕ್ಕೆ ಇಳಿದು 3 ಪ್ರಮುಖ ವಿಚಾರಗಳನ್ನು ತೆಗೆದುಕೊಳ್ಳೋಣ. ದೃಷ್ಟಿ ತಗುಲಿದಾಗ ನಮ್ಮ ದೇಹ ಮತ್ತು ಮನಸ್ಸು ನೀಡುವ ನಿಖರವಾದ ಸೂಚನೆಗಳು ಯಾವುವು? ನಮ್ಮ ಮನೆಯಂಗಳದಲ್ಲಿರುವ ನಿಂಬೆ, ಉಪ್ಪು ಮತ್ತು ಕರ್ಪೂರದಂತಹ ಶ್ರೇಷ್ಠ ವಸ್ತುಗಳನ್ನು ಬಳಸಿ ಈ ದೃಷ್ಟಿ ದೋಷವನ್ನು ಸಂಪೂರ್ಣವಾಗಿ ಹೇಗೆ ನಿವಾರಣೆ ಮಾಡಬಹುದು? ನಕಾರಾತ್ಮಕ ಶಕ್ತಿಯು ನಮ್ಮ ದೇಹದ ಚೈತನ್ಯದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಮತ್ತು ಅದರಿಂದ ಹೊರಗೆ ಬರುವುದು ಹೇಗೆ? ಈ ವಿಚಾರಗಳು ನಿಮ್ಮ ನೆಮ್ಮದಿ ಮತ್ತು ಸಮೃದ್ಧಿಗೆ ದಾರಿದೀಪವಾಗಲಿವೆ. ಯಾವುದೇ ಕ್ಷಣವನ್ನು ತಪ್ಪಿಸಿಕೊಳ್ಳದೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಇದು ನಿಮ್ಮ ಜೀವನದ ಬೆಳಕನ್ನು ತುಂಬುವ ಒಂದು ಚಿಕ್ಕ ಪ್ರಯತ್ನ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದೃಷ್ಟಿ ಅಂದರೆ ಕೇವಲ ನೋಡುವುದು ಅಂತಲ್ಲ. ನಮ್ಮ ಸನಾತನ ಪುರಾಣಗಳು ಹೇಳುವಂತೆ ಇದು ಮಾನಸಿಕ ಶಕ್ತಿಯ ಪ್ರದರ್ಶನ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಏಳಿಗೆಯನ್ನು, ನಿಮ್ಮ ಸೌಂದರ್ಯವನ್ನು, ನಿಮ್ಮ ಸಂತೋಷವನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಮೂಡುವ ಅಸೂಯೆ, ಹೊಟ್ಟೆ ಉರಿ ಅಥವಾ ಅತಿಯಾದ ಮೆಚ್ಚುಗೆಯ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ನೋಡಿ, ನಮ್ಮ ದೇಹದಲ್ಲಿ ಕಾಲಿನಿಂದ ಹಣೆಯ ತನಕ 7 ಚಕ್ರಗಳಿವೆ. ಈ ಚಕ್ರಗಳು ಸಕ್ರಿಯವಾದಾಗ ನಾವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸದೃಢವಾಗಿರುತ್ತೇವೆ. ಆದರೆ ಯಾವಾಗ ಈ ನಕಾರಾತ್ಮಕ ಅಂಶಗಳು, ಈ ದೃಷ್ಟಿಯ ಶಕ್ತಿ ನಮ್ಮ ಚಕ್ರಗಳ ಮೇಲೆ ಪರಿಣಾಮ ಬೀರುತ್ತದೆಯೋ ಆಗ ನಮ್ಮ ಚಟುವಟಿಕೆಗಳು ನಿಧಾನವಾಗುತ್ತವೆ. ಇದ್ದಕ್ಕಿದ್ದಂತೆ ಅನಾರೋಗ್ಯ, ಆಲಸ್ಯ, ದುರಾದೃಷ್ಟ ನಮ್ಮನ್ನು ಕಾಡಲು ಶುರು ಮಾಡುತ್ತವೆ. ಇದನ್ನೇ ನಾವು ದೃಷ್ಟಿ ತಗಲುವುದು ಎಂದು ಕರೆಯುತ್ತೇವೆ. ಕಣ್ಣ ದೃಷ್ಟಿ ಕೇವಲ ನಂಬಿಕೆ ಎಂದು ಸುಮ್ಮನಾಗಬೇಡಿ. ದೃಷ್ಟಿ ತಗಲಿದಾಗ ನಾವು ಅನುಭವಿಸುವ ಸಮಸ್ಯೆಗಳು ಹೀಗಿರುತ್ತವೆ. ನಿರಂತರ ಅನಾರೋಗ್ಯ, ಕಾರಣವಿಲ್ಲದೆ ಸುಸ್ತು, ಜ್ವರ, ತಲೆನೋವು, ವೈದ್ಯರಿಗೆ ತೋರಿಸಿದರೂ ಪರಿಹಾರ ಸಿಗದಿರುವುದು, ಆರ್ಥಿಕ ನಷ್ಟ, ಕೈಯಲ್ಲಿ ದುಡ್ಡು ನಿಲ್ಲದಿರುವುದು, ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ಹಿನ್ನಡೆ, ಮಾನಸಿಕ ಆತಂಕ, ಮನಸ್ಸಿನಲ್ಲಿ ಒಂದು ಬಗೆಯ ಭಾರ, ಉದ್ವೇಗ, ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದಿರುವುದು, ಕುಟುಂಬದಲ್ಲಿ ಕಲಹಗಳು, ಸಣ್ಣ ಸಣ್ಣ ವಿಷಯಗಳಿಗೂ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು, ಜಗಳಗಳು ಉಂಟಾಗುವುದು. ನೀವು ಕೂಡ ಇಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನಿಮ್ಮ ಸಮಸ್ಯೆಗಳೇನೆಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ದೃಷ್ಟಿ ಎಂಬುದು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ನಮ್ಮ ಧರ್ಮದಲ್ಲಿ ಅದಕ್ಕೆ ಅದ್ಭುತ ಪರಿಹಾರಗಳಿವೆ. ಭಯಪಡುವ ಅಗತ್ಯವಿಲ್ಲ. ನಮ್ಮ ನಂಬಿಕೆ, ನಮ್ಮ ಶಕ್ತಿ, ಮನೆಯಲ್ಲೇ ಮಾಡಬಹುದಾದ ಕೆಲವು ಸುಲಭ ವಿಧಾನಗಳು ಇಲ್ಲಿವೆ. ಮೊದಲನೆಯದು ನಮ್ಮ ರಕ್ಷಾ ಕವಚ. ಮೊದಲನೇ ರಕ್ಷಣೆ ಅಂದರೆ ಕಪ್ಪು ಚುಕ್ಕೆ ಅಥವಾ ಕಪ್ಪು ದಾರ. ಮಕ್ಕಳಿಗೆ, ಹೊಸ ವಧುವರರಿಗೆ ಕಪ್ಪು ಚುಕ್ಕೆ ಇಡುವುದು, ಸೊಂಟಕ್ಕೆ ಕಪ್ಪು ದಾರ ಕಟ್ಟುವುದರ ಹಿಂದಿನ ಉದ್ದೇಶವೇ ಇದು. ನಕಾರಾತ್ಮಕ ಶಕ್ತಿಯನ್ನು ಸೆಳೆಯದಂತೆ ತಡೆಯುವ ಒಂದು ಬಗೆಯ ರಕ್ಷಾ ಕವಚವಾಗಿರುತ್ತದೆ. ಇನ್ನು ವಾಹನ, ಮನೆಗಳಿಗೆ ನಿಮ್ಮ ಹೊಸ ವಾಹನಕ್ಕೆ ದೃಷ್ಟಿಯಾಗದಿರಲೆಂದು ಚಕ್ರದ ಕೆಳಗೆ ನಿಂಬೆಹಣ್ಣು ಇಟ್ಟು ಓಡಿಸುವುದು ಅಥವಾ ಕಾರ್ ಟ್ರಕ್ ಮೇಲೆ ನಿಂಬೆಹಣ್ಣು, ಮೆಣಸಿನಕಾಯಿ ಗೊಂಚಲು ಕಟ್ಟುವುದು ನಮ್ಮ ಹಿರಿಯರ ನಂಬಿಕೆ. ಹಾಗೆಯೇ ಮನೆಯ ಹೊರಗೆ ರಾಕ್ಷಸನ ಚಿತ್ರಪಟ ಅಥವಾ ಬೂದು ಕುಂಬಳಕಾಯನ್ನು ಇಡುವುದರಿಂದಲೂ ನಕಾರಾತ್ಮಕ ಶಕ್ತಿ ಮನೆಯೊಳಗೆ ಪ್ರವೇಶಿಸುವುದಿಲ್ಲ.
ಸಾಸಿವೆ ಉಪ್ಪಿನ ದೃಷ್ಟಿ ತೆಗೆಯುವ ಸರಿಯಾದ ವಿಧಾನ. ಯಾರಿಗೆ ದೃಷ್ಟಿಯಾಗಿದೆ ಎಂಬುದು ಅನಿಸುತ್ತದೆಯೋ ಅವರ ಎದುರು ನಿಂತು ನಿಮ್ಮ ಬಲಗೈ ಅಂಗೈಯಲ್ಲಿ ಸ್ವಲ್ಪ ಕೆಂಪು ಮೆಣಸು, ಸಾಸಿವೆ ಮತ್ತು ಉಪ್ಪನ್ನು ತೆಗೆದುಕೊಳ್ಳಿ. ಯಾರೆದುರೂ ಮಾತನಾಡದೆ ಪೂರ್ತಿ ಏಕಾಗ್ರತೆಯಿಂದ ಅವರ ತಲೆಗೆ 3 ಬಾರಿ 5 ಅಥವಾ 7 ಬಾರಿ ಸುತ್ತು ಹಾಕಿ ತಕ್ಷಣವೇ ಅದನ್ನು ನಿಮ್ಮ ಮನೆಯ ಒಲೆಯ ಮೇಲೆ ಇಟ್ಟು ಸುಡಿ ಅಥವಾ ಸಿಂಕಿಗೆ ಹಾಕಿ ಬಿಟ್ಟು ಬಿಡಿ. ಹರಿಯುವ ನೀರಿನಲ್ಲಿ ಹಾಕಿದರೆ ನಿಮ್ಮ ದೃಷ್ಟಿಯು ಹರಿದು ಹೋಗುತ್ತದೆ. ಆರತಿಯ ವಿಧಾನ. ಸಂಪೂರ್ಣ ದೃಷ್ಟಿ ನಿವಾರಣೆಗೆ 1 ಲಿಂಬೆ ಅಥವಾ ತೆಂಗಿನಕಾಯಿ ಅಥವಾ ಬೂದುಗುಂಬಳಕಾಯಿಯನ್ನು ತೆಗೆದುಕೊಂಡು ದೃಷ್ಟಿಯಾಗಿರುವ ವ್ಯಕ್ತಿಯ ಸುತ್ತಲೂ ಆರತಿ ಎತ್ತಿ ಬಳಿಕ ಅದನ್ನು ಯಾರು ಓಡಾಡದ ಸ್ಥಳದಲ್ಲಿ ನೆಲಕ್ಕೆ ಬಲವಾಗಿ ಬಡಿಯಿರಿ. ಹೀಗೆ ಮಾಡಿದಾಗ ಆ ವಸ್ತು ಒಡೆದು ನಕಾರಾತ್ಮಕ ಅಂಶಗಳು ದೂರವಾಗುತ್ತವೆ. ತೀವ್ರವಾದ ದೃಷ್ಟಿಯನ್ನು ನಿವಾರಣೆ ಮಾಡಲು ತುಂಬ ತೀವ್ರವಾಗಿ ದೃಷ್ಟಿಯಾಗಿದೆ ಎಂದು ಅನಿಸಿದರೆ ರಾತ್ರಿ ಮಲಗುವ ಮೊದಲು 1 ಕರ್ಪೂರವನ್ನು ಕೈಯಲ್ಲಿ ಹಿಡಿದು ವ್ಯಕ್ತಿಯ ತಲೆಯ ಸುತ್ತಲೂ ತಿರುಗಿಸಿ ಬಳಿಕ ಅದನ್ನು ನಿಮ್ಮ ಮನೆಯ ಹೊರಗಡೆ ಬಾಗಿಲಿನ ಎದುರುಗಡೆ ಉರಿಸಿ. ಕರ್ಪೂರದ ಶಕ್ತಿಯು ದುಷ್ಟಶಕ್ತಿಯನ್ನು ಸುಟ್ಟು ಹಾಕುತ್ತದೆ. ವೀಕ್ಷಕರೇ, ಕಣ್ಣ ದೃಷ್ಟಿ ಎಂಬುದು ನಮ್ಮ ಸುತ್ತಲಿನ ಒಂದು ಶಕ್ತಿ. ನಂಬಿಕೆ ಇಲ್ಲದವರಿಗೆ ಇದು ಮೂಢನಂಬಿಕೆ ಆಗಿರಬಹುದು. ಆದರೆ ನಿಮ್ಮ ಅಂತರಂಗದ ಶಕ್ತಿ ಕುಗ್ಗಿದಾಗ ಆಧ್ಯಾತ್ಮಿಕ ಪರಿಹಾರಗಳು ನಿಮಗೆ ನೆಮ್ಮದಿ ನೀಡುತ್ತವೆ. ಯಾವಾಗಲೂ ನೆನಪಿಡಿ, ನಂಬಿಕೆಯೇ ನಮ್ಮ ಶಕ್ತಿ. ನೀವು ಸಂತೋಷವಾಗಿದ್ದರೆ, ಧೈರ್ಯವಾಗಿದ್ದರೆ ಯಾವುದೇ ದೃಷ್ಟಿ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ನೆಮ್ಮದಿಯೇ ನಮ್ಮ ಗುರಿ.